ರಾಜ್ಯ ಸರ್ಕಾರ ಮಹಿಳೆಯರು ಮತ್ತು ಮಕ್ಕಳಿಗೋಸ್ಕರವಾಗಿ ಮತ್ತೊಂದು ಕಾನೂನನ್ನ ಜಾರಿಗೆ ತಂದಿದೆ. ಮತ್ತೊಂದು ಅಂದ್ರೆ ಏನಪ್ಪಾ ಅಂದ್ರೆ ಆಲ್ರೆಡಿ ಒಂದು ಕಾನೂನು ಇತ್ತು. ಅದರ ಜೊತೆಗೆ ಇನ್ನೊಂದು ಕಾನೂನನ್ನ ಸೇರ್ಪಡೆ ಮಾಡಲಾಗಿದೆ. ಮೊದಲು ಅಂಗನವಾಡಿಯನ್ನ ಫಸ್ಟ್ ಪ್ರಪ್ರಥಮವಾಗಿ ಸ್ಟಾರ್ಟ್ ಮಾಡಿದಂಥವ್ರು ಯಾರು, ಎಷ್ಟು ವರ್ಷ ಆಗಿದೆ, ಅದರ ಒಂದು ಸುವರ್ಣ ಸಂಭ್ರಮವನ್ನ ಇಂದು ಆಚರಿಸಲಾಗ್ತಿದೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇದ್ದಾರೆ ಯಾವತ್ತು ಅಂತ ಹೇಳಿ. ಎಷ್ಟು ಜನ ತಿಳ್ಕೊಂಡಿದ್ದೀರೋ ಇಲ್ವೋ, ಹೆಣ್ಮಕ್ಳು ಮತ್ತೆ ಮಹಿಳೆಯರಿಗೋಸ್ಕರವಾಗಿಯೇ ಈ ಒಂದು ಕಾನೂನು ಹೊಸದಾಗಿ ಜಾರಿಗೆ ತಂದಿರೋವಂಥದ್ದು. ಹಾಗೆ ಫಸ್ಟು ಯಾವುದಿತ್ತು ಅಂತ ಕೂಡ ಗೊತ್ತಿದೆಯೋ ಇಲ್ವೋ, ಆದರೆ ಇವತ್ತಿನ ವಿಡಿಯೋನಲ್ಲಿ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಹಾಗೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಎಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಅನ್ನೋದನ್ನ ಕೂಡ ನಾನು ತಿಳಿಸ್ತೀನಿ. ಕೊನೆವರೆಗೂ ಮಿಸ್ ಮಾಡದೆ ವಿಡಿಯೋನ ನೋಡಿ. ಇಡೀ ದೇಶದಲ್ಲಿ ಅಂಗನವಾಡಿ ಅನ್ನೋದು ಎಲ್ಲಿಲ್ಲ ಹೇಳಿ. ಈ ತಿಂಗಳು 28ನೇ ತಾರೀಕು ಸುವರ್ಣ ಮಹೋತ್ಸವನ ಆಚರಿಸ್ತಾ ಇದ್ದಾರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇದ್ದಾರೆ. ಎಲ್ಲರೂ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಡೆಯಿಂದ. ಯಾಕೆ ಅಂತಂದರೆ ಅಕ್ಟೋಬರ್ 2, 1975ರಲ್ಲಿ ಇಂದಿರಾ ಗಾಂಧೀಜಿಯವರು ಬಡ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕವಾದ ಆಹಾರ ಸಿಗಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದ್ರು. 50 ವರ್ಷ ಆಯಿತು ಇಲ್ಲಿಗೆ ಈ ಅಂಗನವಾಡಿ ಪ್ರಾರಂಭವಾಗಿ. ಇನ್ನು ರಾಜ್ಯ ಸರ್ಕಾರ ಹೊಸದಾಗಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೋಸ್ಕರವಾಗಿ ಹೊಸ ಕಾನೂನನ್ನ ತಂದಿದೆ ಅಂತ ಹೇಳಿದ್ನಲ್ಲ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಇದು ಪೊಲೀಸ್ ಇಲಾಖೆ ಜೊತೆಯಲ್ಲಿನೇ ಕೆಲಸ ಮಾಡುತ್ತಂತೆ. ಇದುವರೆಗೂ ಮೊದಲಿದ್ದಂಥ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳಿ, ಆದರೆ ಇವಾಗ ಬಂದಿರೋ ಅಂಥದ್ದು ತುಂಬ ಚೆನ್ನಾಗಿ ಕೆಲಸವನ್ನ ನಿರ್ವಹಣೆ ಮಾಡುತ್ತೆ ಪೊಲೀಸ್ನವ್ರ ಜೊತೆನೆ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲೇ ಆದರೂ ಸರಿ, ಯಾವುದೇ ಜಾಗದಲ್ಲಾದರೂ ಸರಿನೇ ಮಹಿಳೆ ಮತ್ತು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ, ದೌರ್ಜನ್ಯ ಹಾಗೆ ಮೋಸ ಏನಾದರೂ ಆಯಿತು ಅಂತಂದರೆ ಸಾಕು, ನಿಮ್ಮ ಸಹಾಯಕ್ಕೆ ಪೊಲೀಸ್ನವರು ಬರ್ತಾರೆ. ಯಾಕಂದರೆ ಅವರು ಆಯಾ ಜಾಗದಲ್ಲೆಲ್ಲನೂ ಕೂಡ ಗಸ್ತು ಇರ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಸ್ಕೂಲ್ ಆಗ್ಬೋದು, ದೇವಸ್ಥಾನ ಆಗ್ಬೋದು, ಲೇಡೀಸ್ ಹಾಸ್ಟೆಲ್ಲು, ಜಾತ್ರೆಗಳಲ್ಲಿ ಎಲ್ಲ ಕಡೆ ಜನರಿಗೆ ಈ ಒಂದು ಸರ್ಕಾರ ಮಾಡಿರುವಂಥ ಈ ಒಂದು ಹೊಸ ಕಾನೂನಿನ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ತಿಳಿಸ್ಕೊಡ್ತಾ ಇದೆಯಂತೆ. ರಾಜ್ಯ ಸರ್ಕಾರ ಏನು ಹೊಸದಾಗಿ ಜಾರಿಗೆ ತಂದಿರುವಂಥ ಈ ಒಂದು ಹೊಸ ಕಾನೂನು ಏನಿದೆ, ಇದ್ರ ಹೆಸರೇನೆ ಅಕ್ಕಪಡೆ ಅಂತ ಹೇಳಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಒಂದು 3 ತಿಂಗಳಾದ್ರೂ ಇದನ್ನು ನೀವು ಕಾದು ನೋಡಿ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಮಾತಾಡಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ರಿಗೂ ತಿಳಿಸಿದ್ದಾರೆ. ಇದಕ್ಕೆ ಬರೀ ಪೊಲೀಸ್ನವರು ನಾವು ಮಾತ್ರ ಅಲ್ಲ, ಇದಕ್ಕೆ ನೀವು ಕೂಡ ಸಹಕಾರವನ್ನು ಕೊಡಬೇಕು ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಅಕ್ಕಪಡೆಗೆ ಅಂತ ಹೇಳಿ ಬೇರೆ ಒಂದು ಆ್ಯಪ್ ಆಗಲಿ ಅಥವಾ ಹೆಲ್ಪ್ಲೈನ್ ಆಗಲಿ ಬೇಕಾಗಿಲ್ಲ. ಇವಾಗ ಆಲ್ರೆಡಿ ಇರುವಂಥ ಪೊಲೀಸ್ ಹೆಲ್ಪ್ಲೈನ್ ಏನಿರುತ್ತೆ ಅದಕ್ಕೇನೆ ಅಟ್ಯಾಚ್ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಅಕ್ಕಪಡೆಗೆ ಯಾರು ಬೇಕಾದರೂ ಕಾಲ್ ಮಾಡಬಹುದು, ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ಕೊಡೋದಕ್ಕೆ ಭಯ ಪಟ್ಕೊತಾರೆ, ಮರ್ಯಾದೆ ಏನಾಗುತ್ತಪ್ಪ ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ತಾರೆ, ಏನೇ ದೌರ್ಜನ್ಯ ಆದರೂ ಕೂಡ ಯಾರು ಕೂಡ ಒಂದು ಸಹಾಯಕ್ಕೆ ಬರೋದಿಲ್ಲ ಪೊಲೀಸ್ ಸ್ಟೇಷನ್ಗೆ, ಅಂಥವರಿಗೋಸ್ಕರವಾಗಿ ಈ ಒಂದು ಅಕ್ಕಪಡೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಸರ್ಕಾರ ಈ ಒಂದು ಹೊಸ ಕಾನೂನನ್ನು ಜಾರಿಗೆ ತಂದಿದೆ. ಈ ಒಂದು ಅಕ್ಕಪಡೆಗೆ ನಿಮಗೆ ಏನಾದರೂ ದೌರ್ಜನ್ಯ ಆದಾಗ ಫೋನ್ ಮಾಡಿ ಹೇಳಿದ್ರೆ ಸಾಕು, ನೀವು ಯಾವುದೇ ರೀತಿಯ ನಿಮ್ಮ ಒಂದು ವಿಳಾಸನಾಗಲಿ ನಿಮ್ಮ ಫೋನ್ ನಂಬರ್ನಾಗಲಿ ಯಾರೂ ಕೂಡ ತಿಳಿಸೋದಿಲ್ಲ, ಎಲ್ಲೂ ಕೂಡ ಲೀಕ್ ಕೂಡ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದ ಮೂಲಕ ಹಾಗೂ ಸೈಬರ್ ಕ್ರೈಮ್ಗಳು ತುಂಬ ಆಗ್ತಾ ಇದೆ ಇವಾಗ. ಇದನ್ನು ಕೂಡ ಧೈರ್ಯವಾಗಿ ಹೇಳ್ಕೊಳ್ಳೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಆದರೆ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಅಕ್ಕಪಡೆ ಸಹಾಯಕ್ಕೆ ಬರುತ್ತಂತೆ. ಅಷ್ಟೇ ಅಲ್ಲ, ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಆ್ಯಪ್ಗೆ ಟೈಮರ್ ಕೂಡ ಇದೆಯಂತೆ. ನಾವು ಕಾಲ್ ಮಾಡಿ 5 ನಿಮಿಷದಲ್ಲಿ ಆ್ಯಕ್ಷನ್ ತೆಗೆದುಕೊಳ್ತಾರಂತೆ. ಈ ಒಂದು ಗುಂಪಿನಲ್ಲಿ 10 ಜನ ಕೆಲಸ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. NCC ಹಾಗೆ ಹೋಮ್ ಗಾರ್ಡು ಹಾಗೆ 2 ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇರ್ತಾರೆ. ಅಕ್ಕಪಡೆ ಕೆಲಸ ಮಾಡುವವರ ಸಂಬಳ ಗಾಡಿ ಆಗಿರಬಹುದು ಅಥವಾ ಡ್ರೈವರ್ ಆಗಿರಬಹುದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣನೇ ಕೊಡುತ್ತೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಈ ಒಂದು ಕೆಲಸಕ್ಕೆ ಏನು ತಗೊತಾರೆ, ಅವ್ರಿಗೆ ಟ್ರೈನಿಂಗ್ ಕೂಡ ಕೊಡ್ತಾರಂತೆ. ಈ ಒಂದು ಟ್ರೈನಿಂಗ್ನ ದುಡ್ಡನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಕೊಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ಕಂಪ್ಲೇಂಟ್ ಏನಾದರೂ ಬೇರೆ ಜಾಗದಲ್ಲಿ ಆಯಿತು, ಯಾವುದಾದ್ರೂ ಒಂದು ಕೇಸ್ತು ಅಂತಂದ್ರೆ ಅದೇನಾದರೂ ತುಂಬ ಸೀರಿಯಸ್ ಆಗಿದೆ ಅಂತಂದಾಗ ನೀವು ಬೇರೆ ಜಾಗಕ್ಕೆ ಬಂದೇ ಕಂಪ್ಲೇಂಟ್ ಕೊಡಬೇಕಂತ ಏನಿಲ್ಲ. ಆ ಏರಿಯಾದಲ್ಲಿ ಏನಿರುತ್ತೆ ಲಿಮಿಟ್ಸಲ್ಲಿ ಅಲ್ಲೇ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಅಂತ ಕೂಡ ತಿಳಿಸಿದ್ದಾರೆ. ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಹಾಯ ಮಾಡುತ್ತಂತೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ತಂದಿರುವಂಥ ಈ ಒಂದು ಹೊಸ ಕಾನೂನು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದನ್ನ ನೋಡಬೇಕಂದ್ರೆ ನೀವು 3 ತಿಂಗಳವರೆಗೂ
ಕಾಯ್ದು ನೋಡಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಈ ಒಂದು ಹೊಸ ಕಾನೂನಿನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.